ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಈ ಒಂದು ಸತ್ಯನ ಯಾವಾಗೂ ಧ್ಯಾನ ಮಾಡಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ನಾವು ಹಳೆ ಒಡಂಬಡಿಕೆಯಲ್ಲಿ ಪೂರ್ವಕಾಲ ವೃತ್ತಾಂತ ಅನ್ನೋ ಬುಕ್ಕಲ್ಲಿ ಓದುವಾಗ ಎಲ್ಲ ಯಾಜಕರು ಮತ್ತು ಲೇವಿಯರು ಎಲ್ಲ ಒಂದಾಗಿ ಒಂದೇ ಸ್ವರದಲ್ಲಿ ಒಂದೇ ಮ್ಯೂಸಿಕಲ್ಲಿ ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು ಅಂತ ಹೇಳುವಾಗ ದೇವರ ಪ್ರಸನ್ನತೆ ಆ ಒಂದು ದೇವಾಲಯದ ಮಧ್ಯದಲ್ಲಿ ಇಳಿದು ಬರುತ್ತೆ. ಕರ್ತನು ಒಳ್ಳೆಯವನು ಅಂತ ಹೇಳಿ ಯಾವಾಗೂ ನೆನಪುಳ್ಳವರಾಗಿರಿ. ಈ ಒಂದು ಸತ್ಯ ಹೇಳುವಾಗ ಅನೇಕರಿಗೆ ಅನಿಸುತ್ತೆ, ಓಕೆ ನನಗೆ ಅನಿಸ್ತಾ ಇಲ್ಲ, ನನ್ನ ಲೈಫಲ್ಲಿ ಕರ್ತನು ಒಳ್ಳೆಯವನು ಅಂತ ಇದೆ, ಆದರೆ ನನಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾರೆ ಕೆಲವರು. ಅನಿಸಿಕೆಗಳು ಎಲ್ಲ ಸಮಯದಲ್ಲೂ ಕರೆಕ್ಟಾಗಿರಲ್ಲ. ಇವಾಗ ಅನಿಸೋ ಒಂದು ಫೀಲಿಂಗ್ಸು ನಿಮಗೆ ಸ್ವಲ್ಪ ಸಮಯ ಆದಮೇಲೆ ಅದೇ ಫೀಲಿಂಗ್ಸ್ ಇರೋದಿಲ್ಲ ಅಲ್ವಾ? ಯಾಕೆಂದರೆ ಅನಿಸಿಕೆಗಳು ಬದಲಾಗುತ್ತೆ. ಇವಾಗ ಅನಿಸೋದು ಇನ್ನೊಂದು ಸಾರಿ ಅನಿಸಲ್ಲ. ಆದರೆ ದೇವರು ಎಂದಿಗೂ ಬದಲಾಗುವುದಿಲ್ಲ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಈ ಒಳ್ಳೆಯ ದೇವರು ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡಬೇಕು ಅಂತ ಹೇಳಿ ಬಯಸುವ ದೇವರು. ಸೊ ಇದು ಸತ್ಯ. ಒಂದೊಂದ್ಸರಿ ಸತ್ಯಕ್ಕೆ ಅನುಗುಣವಾಗಿ ನಮ್ಮ ಅನಿಸಿಕೆಗಳು ಇರೋದಿಲ್ಲ. ನಾವೇನು ಮಾಡಬೇಕು ಗೊತ್ತಾ? ಅನಿಸಿಕೆಗಳಿಗೆ ಗಮನ ಕೊಡ್ದಿರ ಸತ್ಯಕ್ಕೆ ಅನುಗುಣವಾಗಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ಒಂದು ವಿಷಯ ಮೈಂಡಲ್ಲಿ ಇಟ್ಕೊಂಡು ಈ ದಿನ ನಾವು ಒಂದು ಹೊಸ ಸೀರೀಸ್ ಇವತ್ತಿಂದ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಆ ಸೀರೀಸ್ ಹೆಸರು ಏನು ಅಂತಂದರೆ ಒತ್ತಡ ನಿವಾರಿಸುವುದು. ಒತ್ತಡ ನಿವಾರಿಸುವುದು ಏನಪ್ಪ ಇದು ಅಂತ ಹೇಳಿ ಕೆಲವರು ಅನ್ಕೋಬೋದು. ಒತ್ತಡ ಅಂದರೆ ಬೇರೆ ಏನೂ ಇಲ್ಲ, ಒಂದು ಸ್ಟ್ರೆಸ್ ಅಂತ ಹೇಳ್ತಾರಲ್ವ, ಸ್ಟ್ರೆಸ್ಸು ಟೆನ್ಷನ್ನು ಅಂತ ಹೇಳ್ತಾರಲ್ವ, ಅದ್ರ ಬಗ್ಗೆ ನಾವು ಧ್ಯಾನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಅದನ್ನು ನಿವಾರಿಸೋದು. ಇವಾಗ ನೋಡಿ, ಲೋಕದಲ್ಲಿ ಈ ಒಂದು ಒತ್ತಡ, ಟೆನ್ಷನ್ ಇದೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲ ಕಡೆ. ವರ್ಕ್ ಪ್ರೆಷರ್ ಅಂತಾರಲ್ವ, ಪ್ರೆಷರ್, ವರ್ಕ್ ಪ್ರೆಷರ್, ಕೆಲಸ ಜಾಸ್ತಿ, ಹೃದಯ ನೋವಿನಿಂದ ತುಂಬಿಕೊಂಡಿರೋದು, ಇಲ್ಲ ಒಂದು ಸ್ಟ್ರೆಸ್ಫುಲ್ ಸಿಚುವೇಶನ್. ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡೋದು? ನೋಡಿ, ನಾವೀಗ ಲೋಕದಲ್ಲಿ ನೋಡಬೇಕಾದ್ರೆ ಈ ಒಂದು ಲೋಕ ಪಾಪ ತುಂಬಿರೋ ಲೋಕ ಮತ್ತು ಪಾಪದಲ್ಲಿ ಬಿದ್ದು ಹೋಗಿರೋ ಲೋಕ, ಶಾಪಗ್ರಸ್ತವಾದ ಲೋಕ ಅಂತ ಕೂಡ ಹೇಳ್ಬೋದು, ತಪ್ಪಿಲ್ಲ ಅದರಲ್ಲಿ. ಯಾಕೆಂದರೆ ಆದಾಮ ಮಾಡಿರೋ ತಪ್ಪಿಂದ ಲೋಕಕ್ಕೆ ಈ ಒಂದು ಭೂಮಿಗೆ ಶಾಪ ಅಂಟ್ಕೊಬಿಟ್ಟಿದೆ. ಅದು ಭೂಮಿಗೆ ಬಿಡುಗಡೆ ಆಗೋದು, ಅದು ಮುಂದೆ ಫ್ಯೂಚರಲ್ಲಿ ಈ ಒಂದು ಭೂಮಿ ಕೂಡ ಅಳಿದು ಹೋಗುತ್ತೆ. ಯೇಸು ಕ್ರಿಸ್ತ ಬೈಬಲಲ್ಲಿ ಹೇಳಿದಾರಲ್ಲ, ಭೂಮಿ ಪರಲೋಕಗಳು ಅಳಿದು ಹೋಗುವವು, ನನ್ನ ವಾಕ್ಯ ಅಳಿದು ಹೋಗುವುದಿಲ್ಲ. ಸೊ ನಾವು ಕಣ್ಣಿಗೆ ಕಾಣುವಂಥದ್ದು ಇವೆಲ್ಲ ಅಳಿದು ಹೋಗೋದು, ಆದರೆ ದೇವರ ವಚನ ಮಾತ್ರ ನಿತ್ಯಕ್ಕೂ ಇರುತ್ತೆ. ನಿರಂತರವಾಗಿ ಒಂದು ಕಣ್ಮುಂದೆ ಕಂಟಿನ್ಯೂಸ್ ಆಗಿ ಕಾಣುವಂಥ ಆಕಾಶ ಎಲ್ದಿರೋ ಹೋಗುತ್ತೆ. ಈ ಒಂದು ಭೂಮಿ ಸ್ಥಿರವಾಗಿ ನಿಂತ್ಕೊಂಡಿದ್ದೀವಿ ಎಲ್ಲರೂ ಇವಾಗ, ಇದು ಕೂಡ ಒಂದು ದಿವಸ ಇರೋದಿಲ್ಲ. ಆದರೆ ದೇವರ ವಚನ ನಿತ್ಯಕ್ಕೂ ಇರುತ್ತೆ, ಅದು ಎಂದಿಗೂ ಅಳಿದು ಹೋಗುವುದಿಲ್ಲ. ಈ ಒಂದು ಭೂಮಿಲಿ ಇಷ್ಟು ಕಷ್ಟ ಇರಬೇಕಾದ್ರೆ, ಈ ಒಂದು ಶಾಪಗ್ರಸ್ತ ತುಂಬಿರೋ ಭೂಮಿಲಿ ನಾವು ನೋಡ್ತಾ ಇದ್ದೀವಲ್ಲ, ಜನರು ಜಾಸ್ತಿ ಅಪನಂಬಿಗಸ್ತರು ಜಾಸ್ತಿ ಆಗೋದ್ರು, ತಪ್ಪು ಮಾಡೋ ಜನ ಜಾಸ್ತಿ ಆಗೋದ್ರು, ಸುಳ್ಳು ಹೇಳೋರು ಜಾಸ್ತಿ ಆಗೋದ್ರು, ಕದಿಯೋರು ಜಾಸ್ತಿ ಆಗೋದ್ರು, ಮೋಸ ಮಾಡೋರು ಬೆಳೀತಾನೇ ಇದೆ. ಲೋಕ ಒಂದು ದಿನದಿಂದ ಇನ್ನೊಂದು ದಿನೇ ಆ ಒಂದು ಸಿಚುವೇಶನ್ ಲೋಕದಲ್ಲಿ ಮೋಸವಾಗಿ ಹೋಗ್ತಾ ಇದೆ. ಸೊ ಇಂಥ ಲೋಕದಲ್ಲಿ ಟೆನ್ಷನ್ನು ಮತ್ತು ಪ್ರಾಬ್ಲಮ್ಸು, ಕಷ್ಟಗಳು, ಕೊರತೆಗಳು ಸಾಮಾನ್ಯವಾಗಿ ಕಾಣಿಸ್ತಾ ಇದೆ ಆಚೆಗಡೆ. ಈ ಒಂದು ಲೋಕದಲ್ಲಿ ನಾವಿರಬೇಕಾದ್ರೆ ಇದು ಸಾಮಾನ್ಯವಾಗಿ ಕಾಣಿಸೋ ಎಲ್ಲ ಕಷ್ಟಗಳು ಸಾಮಾನ್ಯವಾಗಿದೆ ಅಂತ ಹೇಳುವಾಗ, ದೇವರ ಮಕ್ಕಳು ಅದೇ ರೀತಿ ಬದುಕಬೇಕಾ? ಕಷ್ಟಗಳು ಎಲ್ಲರಿಗೂ ಬರುತ್ತೆ, ಟೆನ್ಷನ್ ಎಲ್ಲರಿಗೂ ಆಗುತ್ತೆ, ಪ್ರೆಷರ್ ಎಲ್ಲರಿಗೂ ಆಗುತ್ತೆ. ಅದೇನು ಅದರಲ್ಲೇನು ವ್ಯತ್ಯಾಸ ಇದೆ? ಎಲ್ಲರಿಗೂ ಆಗೋದು ನಮಗೂ ಆಗುತ್ತೆ ಅಂತ ಹೇಳೋ ಜನ ಕೂಡ ಇದ್ದಾರೆ. ಆದರೆ ಈ ಒಂದು ವಿಷಯದಲ್ಲಿ ಬೈಬಲ್ ಏನು ಹೇಳುತ್ತೆ? ಸತ್ಯವೇದ ಮನುಷ್ಯನ ಟೆನ್ಷನ್ ಬಗ್ಗೆ ಮಾತಾಡುತ್ತಾ? ಸತ್ಯವೇದದಲ್ಲಿ, ದೇವರ ವಚನದಲ್ಲಿ ಈ ಒಂದು ಸ್ಟ್ರೆಸ್ಗೆ, ಈ ಒಂದು ಟೆನ್ಷನ್ಗೆ, ಒತ್ತಡಕ್ಕೆ ಬಿಡುಗಡೆ ಇದೆಯಾ?
ಇದಕ್ಕೆ ನಿವಾರಣೆ ಮಾಡುವಂಥ ಒಂದು ಸಲ್ಯೂಷನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ ಆ ಬೈಬಲಲ್ಲಿ. ಅನೇಕರಿಗೆ ಇದು ಗೊತ್ತೇ ಇಲ್ಲ ನೋಡಿ. ದೇವರು ನೀವು ಟೆನ್ಷನ್ ಆಗಬಾರ್ದು, ಸಮಾಧಾನದಲ್ಲಿ ಜೀವನ ಮಾಡಬೇಕು ಅಂತ ಹೇಳಿ ಬೈಬಲಲ್ಲಿ ಎಷ್ಟೊಂದು ವಚನಗಳಿದೆ. ಆದರೆ ಅನೇಕ ವಿಶ್ವಾಸಿಗಳಿಗೆ ಇದು ಗೊತ್ತಿಲ್ಲ. ಸೊ ಈ ಒಂದು ಸೀರೀಸಲ್ಲಿ ಒತ್ತಡ ನಿವಾರಿಸುವುದು, ಇದ್ರ ಬಗ್ಗೆ ಬೈಬಲ್ ವಚನ ಏನು ಹೇಳುತ್ತೆ, ದೇವ್ರ ವಚನ ನನಗೆ ಈ ವಿಷಯದಲ್ಲಿ ಸಹಾಯ ಮಾಡುತ್ತಾ, ದೇವರು ನನ್ನ ಟೆನ್ಷನ್ನು, ಪ್ರೆಷರು ಅದರಿಂದ ಆಚೆ ಬರೋದಕ್ಕೆ, ಇಲ್ಲ ಬರೋ ಒಂದು ಸನ್ನಿವೇಶಗಳು, ಸಂದರ್ಭಗಳು ಗೆಲ್ಲೋದಕ್ಕೆ ದೇವ್ರ ವಚನ ನನಗೆ ಸಹಾಯ ಮಾಡುತ್ತಾ, ಇದೆಯಾ ಬೈಬಲಲ್ಲಿ? ಅದು ಇದೆ. ಅದರ ಬಗ್ಗೆ ನಾವು ಧ್ಯಾನ ಮಾಡ್ತಾಯಿದ್ದೀವಿ. ಈ ಒಂದು ಸೀರೀಸನ್ನು ನೀವು ಪ್ರಾರ್ಥನೆಯಿಂದ ಗಮನ ಕೊಟ್ಟು ಕೇಳಿ. ಇದು ನಿಮ್ಮ ಲೈಫೇ ಬದಲಾಯಿಸುವಂಥ ಒಂದು ಮೆಸೇಜ್ಗಳು ನಾನು ಈ ಒಂದು ಸೀರೀಸಲ್ಲಿ ಮಾತಾಡ್ತೀನಿ. ಯಾಕೆ ನೋಡಿ, ಅನೇಕರು ಅನ್ಕೊತಾರೆ ದುಡ್ಡಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನ್ಕೊತಾರೆ. ನಿಜವಾಗ್ಲೂ ಹೇಳ್ತೀನಿ, ಸತ್ಯ ಅಲ್ಲ ಅದು. ದುಡ್ಡಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ. ದುಡ್ಡಿರೋರ್ಗೂ ಪ್ರಾಬ್ಲಮ್ ಇದೆ, ದುಡ್ಡು ಇಲ್ಲದೆ ಇರೋರ್ಗೂ ಟೆನ್ಷನ್ ಇದೆ, ದುಡ್ಡಿರೋರ್ಗೂ ಸ್ಟ್ರೆಸ್ ಇದೆ, ಬಡವ್ರಿಗೂ ಸ್ಟ್ರೆಸ್ ಇದೆ. ಮನೆಯಲ್ಲಿ ಹೆಂಡತಿಯಾಗಿ ಮಾತ್ರ ಇದ್ದೀನಿ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಬರೀ ಮನೇಲಿದ್ದೀನಿ ಅನ್ನೋರ್ಗೂ ಟೆನ್ಷನ್ ಇದೆ. ಆಚೆ ಕೆಲಸ ಮಾಡೋರ್ಗೂ ಟೆನ್ಷನ್ ಇದೆ. ಮತ್ತು ಚಿಕ್ಕ ಮಕ್ಕಳು ಇವಾಗ ನೋಡಿ ಓದೋದು ತುಂಬ ಬಹಳ ಜಾಸ್ತಿ ಇರುತ್ತೆ, ಅವ್ರಿಗೂ ಟೆನ್ಷನ್ ಇದೆ. ಈ ಸ್ಟ್ರೆಸ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಲೈಫಲ್ಲೂ ಇದೆ. ನನ್ನ ಲೈಫಲ್ಲೂ ಇದೆ ಟೆನ್ಷನ್ನು, ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಆದರೆ ಇದೆ ಅಂತ ಹೇಳಿ ನಾವು ಅದನ್ನು ಒಪ್ಕೋಬೇಕಾ? ಎಲ್ಲರಿಗೂ ಇದೆ, ನಮಗೂ ಆಗುತ್ತೆ, ಎಲ್ಲರಿಗೂ ಆಗೋದು ನಮಗೂ ಆಗುತ್ತೆ ಅಂತ ಹೇಳಿ ಒಪ್ಕೋಬೇಕಾ? ಇಲ್ಲ. ಸೊ ಈ ಒಂದು ಸೀರೀಸಲ್ಲಿ ನಾವು ಒತ್ತಡ ಯಾವ ರೀತಿ ನಿವಾರಿಸೋದು ಮತ್ತು ಸಮಾಧಾನವಾಗಿ ಯಾವ ರೀತಿ ನಾವು ಬದುಕೋದು. ಸಮಾಧಾನವಾಗಿ ಬದುಕೋ ಮನುಷ್ಯನೇ ಸ್ಟ್ರಾಂಗ್ ಅಂದ್ಕೊಳ್ಳಿ. ಸಡನ್ನಾಗಿ ಕೋಪ ಬಂದು ಬಾಯಿಗೆ ಬಂದಂಗೆ ಮಾತಾಡಿ ಇಷ್ಟ ಬಂದಂಗೆ ಮಾತಾಡೋನು ಯಾವತ್ತೂ ಸ್ಟ್ರಾಂಗ್ ಅಂತ ಹೇಳ್ಕೊಬೇಡಿ. ಸ್ಟ್ರಾಂಗು, ಒಬ್ಬ ಬಲವಾದ ಮನುಷ್ಯ ಯಾರು ಅಂತಂದರೆ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋರು. ಈ ಒಂದು ಸೀರೀಸಲ್ಲಿ ಈ ಒಂದು ವಿಷಯಗಳು, ಒಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಎಲ್ಲ ನೋಡೋಣ. ಯಾಕೆಂದರೆ ಇವೆಲ್ಲ ನಾವು ಲೈಫಲ್ಲಿ ಜಯಶಾಲಿಗಳಾಗಿ ಬದುಕುವಂಥ ಕ್ರೈಸ್ತರ ಥರ ಬದುಕೋದು ಹೇಳ್ಕೊಡ್ತೀನಿ. ಸೊ ಗಮನಗೊಟ್ಟು ಕೇಳಿ ಪ್ರಾರ್ಥನೆಯಿಂದ ಈ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡೋಣ. ನಾವೀಗ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ. ದೇವರೇ, ನೀನು ಒಳ್ಳೆಯವನು, ನಿನ್ನ ಕೃಪೆಯು ಶಾಶ್ವತವಾದದ್ದು. ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿ ಮಾಡಿ ನಿಮ್ಮ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟು ಶಿಲುಬೆಯ ಮೇಲೆ ನಮ್ಮ ಸಮಾಧಾನಕ್ಕೋಸ್ಕರ ನೀವು ಆತನನ್ನು ಜಜ್ಜಿದ್ದೀರಾ ದೇವ. ಆ ಒಂದು ಸಮಾಧಾನ ನಮಗೆ ನಿಮ್ಮ ವಚನದ ಮೂಲಕ ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ಕರ್ತನೆ. ಯಾರ್ಯಾರು ಟೆನ್ಷನಲ್ಲಿ ಪ್ರಾಬ್ಲಮಲ್ಲಿದ್ದಾರೋ ದೇವ, ಅವರಿಗೆ ನಿಮ್ಮ ವಚನದ ಮೂಲಕ, ಸತ್ಯದ ಮೂಲಕ ನೀವು ಅವರಿಗೆ ಬಿಡುಗಡೆ ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ದೇವ. ಈ ಒಂದು ಸಂದೇಶ ಅನೇಕರಿಗೆ ಆಶೀರ್ವಾದವಾಗಿರುವಂತೆ, ಅನೇಕರಿಗೆ ಬಿಡುಗಡೆ ತಗೊಂಡು ಬರುವಂಥ ಸಂದೇಶವಾಗಿರುವಂತೆ ನೀವು ನಮ್ಮೆಲ್ಲರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಬೇಡ್ತೀನಿ ದೇವ. ನಮ್ಮೊಂದಿಗಿದ್ದು ನೀವು ಮಾತಾಡೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೆನ್. ಒತ್ತಡ ನಿವಾರಿಸುವುದು ಈ ಒಂದು ಸೀರೀಸ್ಗಾಗಿ ಆರಿಸಿಕೊಂಡಂಥ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28-29. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಇದು ಯೇಸು ಕ್ರಿಸ್ತ ಎಲ್ಲರಿಗೂ ಇನ್ವಿಟೇಷನ್ ಕೊಡ್ತಾ ಇರೋದು. ಎಲೆ ಹೊರ ಹೊತ್ತವರೇ, ಕಷ್ಟಪಡುವವರೇ. ಅಂದರೆ ನೋಡಿ, ಲೋಕದಲ್ಲಿ ಎಲ್ಲ ಜನರು ಹೊರೆ ಹೊತ್ತಿದ್ದಾರೆ, ಎಲ್ಲ ಜನರು ಕಷ್ಟಪಡ್ತಾ ಇದ್ದಾರೆ. ಸೊ ಹೇಳಬೇಕು ಅಂದರೆ ಈ ಒಂದು ಆಹ್ವಾನ ಯೇಸು ಕ್ರಿಸ್ತ ಎಲ್ಲರಿಗೂ ಕೊಡ್ತಾ ಇರೋದು. ಬಿಲೀವರ್ಸ್ಗೂ ಕೊಡ್ತಾ ಇದ್ದಾರೆ, ಅನ್ಬಿಲೀವರ್ಸ್ಗೂ ಕೊಡ್ತಾ ಇದ್ದಾರೆ. ಅನ್ಬಿಲೀವರ್ಸ್ ಕೇಳ್ತಾರ ದೇವರು. ಒಂದು ಕಾಲದಲ್ಲಿ ನಾವೆಲ್ಲ ಅನ್ಬಿಲೀವರ್ಸೇ, ಇವಾಗ ವಿಶ್ವಾಸಿಗಳಾಗಿದ್ದೀವಿ ದೇವ್ರನ್ನ ನಂಬಿ. ಸೊ ಈ ಒಂದು ಇನ್ವಿಟೇಷನ್ ದೇವರು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ದೇವ್ರು ಹೇಳ್ತಾರಲ್ವ, ನನ್ನ ಹತ್ರ ಬಂದಿರೋನ್ನ ನಾನು ಎಂದಿಗೂ ತಳ್ಳಿಬಿಡುವುದಿಲ್ಲ,
ಅದು ಯಾರಾದರೂ ಪರವಾಗಿಲ್ಲ. ಇವಾಗ ನೋಡಿ, ನಾವು ಹಳೆ ಒಡಂಬಡಿಕೆಯಲ್ಲಿ ಸಾಲಮೋನ ಆ ಒಂದು ದೇವಾಲಯವನ್ನು ಸ್ಥಾಪಿಸುವಾಗ ಅನೇಕ ಪ್ರಾರ್ಥನೆಗಳು ಮಾಡ್ತಾನಲ್ಲಿ ಸಾಲಮೋನ. ಆ ಒಂದು ಪ್ರಾರ್ಥನೆಯಲ್ಲಿ ಏನಿದೆ ಅಂತಂದರೆ, ಯಾರಾದರೂ ಅನ್ಯ ಒಡಂಬಡಿಕೆ ಇಲ್ಲದ ಮನುಷ್ಯ ಈ ಒಂದು ದೇವಾಲಯದಲ್ಲಿ ಬಂದು ನೀನನ್ನು ಪ್ರಾರ್ಥನೆಗೆ ಮಾಡಿ, ದೇವರೇ ನನಗಿದು ಬಿಡುಗಡೆ ಕೊಡು ಅಂತ ಹೇಳಿ ಏನಾದರೂ ಪ್ರೇಯರ್ ಮಾಡಲಿ, ಏನು ಪ್ರೇಯರು ಅಂತಲೇ ಬರ್ತಿಲ್ಲ, ಏನಾದರೂ ನಿನ್ನ ಹತ್ರ ಬಂದು ಸಹಾಯ ಕೇಳುವಾಗ ಈ ಒಂದು ಆಲಯದಲ್ಲಿ ಎಲ್ಲಿ ನಿನ್ನ ನಾಮವನ್ನು ಹಾಕಿದಿರೋ, ದೇವರು ಹೇಳ್ತಾರೆ ಈ ಒಂದು ಆಲಯದಲ್ಲಿ ನನ್ನ ನಾಮವನ್ನು ಇಟ್ಟಿದ್ದೀನಿ ಅಂತ. ಇಂಗ್ಲೀಷಲ್ಲಿ ಐ ಪುಟ್ ಮೈ ನೇಮ್ ದೇರ್. ಸೊ ನಿನ್ನ ಹೆಸರನ್ನು ಕೂಗಿ ನನಗೆ ಸಹಾಯ ಮಾಡು ಅಂತ ಹೇಳಿ ಕೇಳುವಾಗ ನೀವು ಆತನ ಪ್ರಾರ್ಥನೆ ಕೇಳಿ ಆತನಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ಸಾಲಮೋನ ಅಲ್ಲೇ ಪ್ರಾರ್ಥನೆ ಮಾಡ್ತಾಯಿದ್ದಾನೆ. ಸೊ ಬಿಲೀವರ್ ಆಗಲಿ ಅನ್ಬಿಲೀವರ್ ಆಗಲಿ ದೇವರ ಹತ್ರ ಸಹಾಯ ಬಂದು ಕೇಳುವಾಗ, ನಾನು ಕಷ್ಟಪಡ್ತಾ ಇದ್ದೀನಿ, ನನ್ನ ನೊಗ ಹೆಚ್ಚಾಗಿದೆ, ನನಗೆ ಭಾರವಾಗಿದೆ, ನನಗೆ ಸಮಾಧಾನ ಬೇಕು ಅಂತ ಹೇಳಿ ದೇವರ ಹತ್ರ ಅಪೇಕ್ಷೆ ಪಟ್ಟು ಬರುವಾಗ ದೇವರು ಆತನಿಗೆ ಸಮಾಧಾನ ಕೊಡ್ತಾರೆ. ಯಾಕೆಂದರೆ ನಮ್ಮ ದೇವರು ಸಮಾಧಾನದ ಪ್ರಭು. ಲೋಕವು ಕೊಡಲಾರದ ಸಮಾಧಾನ ಯೇಸು ಕ್ರಿಸ್ತ ಕೊಡ್ತಾರೆ ಎಲ್ಲರಿಗೂ. ಯಾಕೆಂದರೆ ಈ ಸಮಾಧಾನ ಎಲ್ಲ ಕಾಸು ಕೊಟ್ಟರೆ ಬರುವಂಥ ಸಮಾಧಾನ ಅಲ್ಲ, ಹಣಕಾಸು ಬೆಳ್ಳಿ ಬಂಗಾರ ಕೊಟ್ಟು ಪರ್ಚೇಸ್ ಮಾಡೋ ಒಂದು ಸಮಾಧಾನ ಅಲ್ಲ. ಈ ಒಂದು ಸಮಾಧಾನ ದೈವಿಕ ಸಮಾಧಾನ, ಲೋಕವು ಕೊಡಲಾರದಂಥ ಸಮಾಧಾನ. ಹೊರೆ ಹೊತ್ತವರೇ, ಕಷ್ಟಪಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನನ್ನ ಹತ್ರ ವಿಶ್ರಾಂತಿ ಇದೆ. ಎಲ್ಲ ಮನುಷ್ಯರಿಗೂ ವಿಶ್ರಾಂತಿ ಅನ್ನೋದು ಬೇಕು. ಎಲ್ಲರೂ ಆಸೆ ಪಡ್ತೀವಿ. ಇವಾಗ ನೋಡಿ, ಅನೇಕ ಜನರು ಸ್ಟ್ರೆಸ್ಸು ಏನು ಅಂತಂದರೆ, ಆ ಒಂದು ಈ ಒಂದು ಒಳಗಡೆ ಹೋಗೋದಕ್ಕಿಂತ ಮುಂಚೆ ಮೊದಲು ಈ ಒಂದು ಒತ್ತಡ ಅಂದರೆ ಏನು ಅಂತ ಹೇಳಿ ಆ ಒಂದು ಡೆಫಿನೇಷನ್ ತಿಳ್ಕೊಳ್ಳೋಣ. ನೋಡಿ, ಒತ್ತಡ ಅಂದರೆ ಅನೇಕರಿಗೆ ಗೊತ್ತೇ ಇಲ್ಲ. ಅದು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತು ಅದು ಮನುಷ್ಯನ ಶಾರೀರಕ್ಕೆ ಎಷ್ಟು ತೊಂದರೆ ತಗೊಂಡು ಬರೋದು ಅಂತ ನಾವೊಂದು ಸ್ವಾಭಾವಿಕವಾಗಿ ಮೊದಲು ನೋಡ್ಕೊಳ್ಳೋಣ. ಅದಾದಮೇಲೆ ಮುಂಚೆ ಅದನ್ನು ಯಾವ ರೀತಿ ನಿವಾರಿಸೋದು ಅಂತ ಹೇಳಿ ನೋಡ್ಕೊಳ್ಳೋಣ. ಮೊದಲು ಒತ್ತಡ ಮನುಷ್ಯನ ಶಾರೀರಕ್ಕೆ ಏನು ಮಾಡುತ್ತೆ, ಆ ಒಂದು ಸ್ಟ್ರೆಸ್ಫುಲ್ ಸಿಚುವೇಶನ್, ಆ ಒಂದು ಟೆನ್ಷನ್ ಆಗುವಾಗ ಮನುಷ್ಯನ ಆ ಒಂದು ಶಾರೀರದಲ್ಲಿ ಏನೇನಾಗುತ್ತೆ ಅಂತ ಹೇಳಿ ನಾವು ಮೊದಲು ನೋಡ್ಕೊಳ್ಳೋಣ. ಸೊ ಒತ್ತಡ ಅಂದರೆ ಏನು? ಒತ್ತಡ ಅಂತಂದರೆ ಒಂದು ಬೇಸಿಕ್ ಟೈಪ್ ಆಗಿರುವಂಥ ಭಯ. ಸಡನ್ನಾಗಿ ಒಬ್ಬ ಮನುಷ್ಯ ಯಾವುದೋ ಒಂದು ನ್ಯೂಸ್ನ ಕೇಳಿಸ್ಕೊತಾನೆ. ನ್ಯೂಸ್ ಆ ಒಂದು ಕೆಟ್ಟ ಸುದ್ದಿ ಕೇಳಿಸ್ಕೊಳ್ಬೇಕಾದ್ರೆ ಅದು ಯಾರಿಂದ ಬೇಕಾದರೂ ಬರ್ಬೋದು. ಆ ಒಂದು ಪ್ರಾಬ್ಲಮ್ ಗಂಡನಿಂದ ಬರ್ಬೋದು, ಇಲ್ಲ ಹೆಂಡತಿಯಿಂದ ಬರ್ಬೋದು. ಆ ಒಂದು ಟೆನ್ಷನ್ನು, ಕೆಲವ್ರು ಹೇಳ್ತಾರಲ್ಲ, ನನ್ನ ಹೆಂಡತಿ ತಲೆನೋವು, ನನಗೆ ಬಹಳ ಟೆನ್ಷನ್ನು ಅಂತ. ಕೆಲವ್ರು ಹೇಳ್ತಾರೆ ನನ್ನ ಗಂಡ ಟೆನ್ಷನ್ ನನಗೆ. ಕೆಲವ್ರು ಹೇಳ್ತಾರೆ ನನ್ನ ಮಕ್ಕಳೇ ನಂಗೆ ಜಾಸ್ತಿ ಟೆನ್ಷನ್ನು. ಇನ್ನೂ ಕೆಲವ್ರು ಹೇಳೋದು ನನ್ನ ಮಗನಿಗೆ ಯಾವಾಗ ಮದುವೆ ಆಗುತ್ತೋ ಟೆನ್ಷನ್ನು ಅಲ್ವಾ. ಇನ್ನು ಕೆಲವ್ರು ನನ್ನ ಮಗಳಿಗೆ ಯಾವಾಗ ಮದುವೆ ಆಗುತ್ತೋ ಟೆನ್ಷನ್ನು, ಇಲ್ಲ ನನ್ನ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಅನ್ನೋ ಟೆನ್ಷನ್ನು ಕೆಲವ್ರಿಗೆ. ಇನ್ನು ಕೆಲವ್ರಿಗೆ ಟೆನ್ಷನ್ ಏನಂತಂದರೆ, ಅಯ್ಯೋ ಬರೋ ತಿಂಗಳು ನಾವೇನಾದರೂ EMI ಕಟ್ಟಬೇಕು ಅನ್ನೋ ಟೆನ್ಷನ್ನು. ಆ ಒಂದು ಬಿಲ್ಸು, ಎಲೆಕ್ಟ್ರಿಸಿಟಿ ಬಿಲ್ಲು, ಫೋನ್ ಬಿಲ್ಲು, ಇದು ಅದು ಎಷ್ಟೊಂದು ತೊಂದರೆ ಇದೆ ಲೋಕದಲ್ಲಿ. ಸೊ ಇದೆಲ್ಲ ಮನುಷ್ಯನ ಸ್ಟ್ರೆಸ್ ಮಾಡುವಂಥ ವಿಷಯ. ಈ ಒಂದು ಸ್ಟ್ರೆಸ್ ಆಗುವಾಗ ಈ ಒಂದು ಮಾಡಬೇಕು ಅಂತೇಳಿ ನೀವೇನಾದರೂ ಒಂದು ಕೆಟ್ಟ ಸುದ್ದಿ ಕೇಳಿಸ್ಕೊಳ್ಳೋವಾಗ ಏನಾಗುತ್ತೆ ಗೊತ್ತಾ? ಮೊದಲು ಏನಾಗುತ್ತೆ ಅಂತಂದರೆ, ಆ ಒಂದು ಸುದ್ದಿ ಕೇಳಿಸ್ಕೊಳ್ಳುವಾಗ ಇಮ್ಮಿಡಿಯೇಟಾಗಿ ಶಾರೀರ ಭಯ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ ಭಯ ಅನ್ನೋದು ಸ್ಟಾರ್ಟ್ ಆಗುವಾಗ ಇಮ್ಮಿಡಿಯೇಟಾಗಿ ನಮ್ಮ ಶಾರೀರದಲ್ಲಿರುವಂಥ ಒಂದು ಬ್ರೈನ್ಗೆ ಸಿಗ್ನಲ್ಸ್ನ ಕಳಿಸುತ್ತೆ. ಆ ಒಂದು ಮೆದುಳಿಗೆ ಸಿಗ್ನಲ್ಸ್ ಕಳಿಸುವಾಗ ಒಂದು ಸ್ವಲ್ಪ ಅಲ್ಲಾಡುತ್ತೆ, ಅದು ಸ್ವಲ್ಪ ಶೇಕ್ ಮಾಡುತ್ತೆ ಬ್ರೈನ್ನ. ಆ ಒಂದು ಬ್ರೈನ್ ಶೇಕ್ ಆಗುವಾಗ ತಲೆಯಿಂದ ಕಾಲಲ್ಲಿರುವಂಥ ಎಲ್ಲ ಆ ಒಂದು ನರಗಳು ಅಂತ ಹೇಳ್ತಾರಲ್ವ, ಆ ಒಂದು ಎಲ್ಲ ನರಗಳು ಸ್ವಲ್ಪ ಒಂದು ವೈಬ್ರೇಟ್ ಆಗ್ತವೆ, ಒಂದು ಎಲೆಕ್ಟ್ರಿಕ್ ಶಾಕ್ ಆಗೋ ಥರ ಆಗುತ್ತಲ್ವ. ಇಂಗ್ಲೀಷಲ್ಲಿ ಎಲೆಕ್ಟ್ರಿಕ್ ಇಂಪಲ್ಸಸ್ ಅಂತ ಹೇಳ್ತಾರೆ. ಆ ಒಂದು ಎಲೆಕ್ಟ್ರಿಸಿಟಿ ಇಡೀ ಒಂದು ಬಾಡಿಲಿ ಪಾಸ್ ಆಗೋ ಥರ ಅನಿಸುತ್ತೆ 1 ಸೆಕೆಂಡ್. ಸಡನ್ನಾಗಿ ನೀವೇನಾದರೂ ಒಂದು ಸುದ್ದಿ ಕೇಳಿಸ್ಕೊಳ್ಬೇಕಾದ್ರೆ ಟೆನ್ಷನ್ ಕೊಡುವಾಗ ಇದು ಶಾರೀರದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದಲ್ದಿರ ಒಂದು ನರ್ವಸ್ ಸಿಸ್ಟಮ್ಮೇ ಒಂದು ಅಫೆಕ್ಟ್ ಆಗುತ್ತೆ.
ಅಷ್ಟು ಮಾತ್ರ ಅಲ್ದಿರ ಅದು ಇನ್ನೂ ಇಡೀ ಫುಲ್ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಒಂದು ಹೃದಯಕ್ಕೆ ಎಫೆಕ್ಟ್ ಆಗುತ್ತೆ, ಮತ್ತು ಮಸಲ್ಸ್ಗೆ ಎಫೆಕ್ಟ್ ಆಗುತ್ತೆ, ಮತ್ತು ರೆಸ್ಪಿರೇಟ್ರಿ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ನಾನು ಇಷ್ಟೆಲ್ಲ ಹೇಳಬೇಕಾದ್ರೆ ಕೆಲವ್ರಿಗೆ ಅನಿಸ್ಬೋದು ಇದೆಲ್ಲ ನಡೆಯುತ್ತಾ ಅಂತ. ಇದೆಲ್ಲ ನಡೆಯುತ್ತೆ, ಆದರೆ ಅನೇಕರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಾ? ಅದು ಸ್ಟಾರ್ಟಿಂಗಲ್ಲಿ 1-2 ಸರಿ ಬರೋವಾಗ ಏನೂ ಗೊತ್ತಾಗಲ್ಲ. ಬಟ್ ಇದೇ ಥರ ಕಂಟಿನ್ಯೂಸ್ ಆಗಿ ಒಂದು ನ್ಯೂಸ್ ಕೇಳಿಸ್ಕೊತೀರಾ, ಟೆನ್ಷನ್ ಆಗುತ್ತೆ, ಶಾಕ್ ಆಗುತ್ತೆ, ಇಡೀ ಬಾಡಿಲಿ ಒಂದು ಕೆಲಸ ನಡೀತಾ ಇದೆ, ಈ ರೀತಿ ಒಂದು ಎಫೆಕ್ಟ್ ಆಗ್ತಾಯಿದೆ ಬಾಡಿಗೆ ಅಂತ ಹೇಳುವಾಗ, ಅದು ಕಂಟಿನ್ಯೂಸ್ ಆಗಿ ನಡೆಯುವಾಗ ಏನಾಗುತ್ತೆ ಅಂತಂದರೆ ಮನುಷ್ಯನ ಶಾರೀರದಲ್ಲಿ ಅನಾರೋಗ್ಯಗಳು ಕಾಣಿಸ್ಕೊಳ್ತವೆ. ಇವಾಗ ನೋಡಿ, ಕೆಲವ್ರಿಗೆ ಹೇಳ್ತಾರಲ್ವ, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ. ಹೆಂಗಾಯಿತು ಸಡನ್ನಾಗಿ ಹಾರ್ಟ್ ಅಟ್ಯಾಕ್? ಸಡನ್ನಾಗಿ ಯಾವ ಮನುಷ್ಯನಿಗೂ ಯಾವ ಒಂದು ಕಾರಣ ಇಲ್ದಿರ ಹಾರ್ಟ್ ಅಟ್ಯಾಕ್ ಆಗಲ್ಲ. ನೋಡಿ, ಈ ಒಂದು ಒತ್ತಡನ ನಾವು ನಿವಾರಿಸ್ತೀರ, ಕಂಟಿನ್ಯೂಸ್ ಆಗಿ ಓಕೆ ಟೆನ್ಷನ್ ಬರುತ್ತೆ, ನ್ಯೂಸ್ ಬರುತ್ತೆ, ಕೇಳಿಸ್ಕೊತೀವಿ, ಹಂಗೆ ಫುಲ್ ಬಾಡಿ ಟೆನ್ಷನ್ ಆಗುತ್ತೆ, ಅದನ್ನು ಹಂಗೆ ಬಿಟ್ಬಿಡ್ತಾರೆ. ಆ ಒಂದು ಟೆನ್ಷನಲ್ಲೇ ಇರೋವಾಗ, ಆ ಒಂದು ಟೆನ್ಷನ್ನ ಕಂಟಿನ್ಯೂಸ್ ಆಗಿ ನಾವು ಮೈಂಡಲ್ಲಿ ಅದರ ಜೊತೆ ಡೀಲ್ ಮಾಡ್ತೀರ, ಅದನ್ನು ನಿವಾರಿಸ್ತೀರ ಬಿಡೋವಾಗ, ಕಂಟಿನ್ಯೂಸ್ ಆಗಿರೋವಾಗ ಮನುಷ್ಯನಿಗೆ ಅದು ಅಕ್ಯುಮುಲೇಟ್ ಆಗಿ, ಒಂದು ಅಕ್ಯುಮುಲೇಟ್ ಅಂದರೆ ಈ ರೀತಿ ಹೇಳ್ಬೋದು, ಒಂದು ತುಂಬಿ ಅದೇ ಒಂದು ಜಾಗದಲ್ಲಿ ಸೇರಿಕೊಂಡು ಒಂದು ದಿನ ಆ ರೀತಿಯಾದಂಥ ಪ್ರಾಬ್ಲಮ್ಸ್ ಬರುತ್ತೆ. ಇದು ಕೇಳೋರಿಗೆ ಇವೆಲ್ಲ ನಡೆಯುತ್ತಾ ಬರೀ ಟೆನ್ಷನಿಂದ ಅಂತ? ಮನುಷ್ಯನಿಗೆ ಲೋಕದಲ್ಲಿ ಅನೇಕ ಬ್ರೈನ್ ಪ್ರಾಬ್ಲಮ್ಮು, ನರ್ವಸ್ ಪ್ರಾಬ್ಲಮ್ಮು ಇವೆಲ್ಲ ಬರ್ತಾ ಇರೋದೇ ಈ ಒಂದು ಸ್ಟ್ರೆಸ್ಸಿಂದ. ಈ ಸೈತಾನ ಮಾಡೋ ಮೋಸ ಇದೇ ಥರ ನೋಡಿ. ಇದರಿಂದ ನಿನಗಾಗುತ್ತಾ? ಒಂದು ಸ್ಟ್ರೆಸ್ಸಿಂದ ಮನುಷ್ಯನ ಬಾಡಿಗೆ ಇಷ್ಟು ತೊಂದರೆ ಇದೆಯಾ ಅಂತ ಅನ್ಕೊತಾರೆ ಕೆಲವರು. ಅದೇ ಸೈತಾನ ಮನುಷ್ಯರಿಗೆ ಮಾಡ್ತಾ ಇರೋಂಥ ಮೋಸ. ಇದರಿಂದ ಎಲ್ಲ ಆಗ್ತಾ ಇರೋದು, ಅದು ಕಾಮನ್ನು, ಎಲ್ಲರಲ್ಲೂ ನಡೀತಾ ಇದೆ ಅಂತ ಹೇಳಿ ಸೈತಾನ ಮೋಸ ಮಾಡ್ತಾ ಇದ್ದಾನೆ ಜನರಿಗೆ. ಅನೇಕರಿಗೆ ಇದು ಗೊತ್ತೇ ಇಲ್ಲ. ಯಾಕೆಂದರೆ ಇವೆಲ್ಲ ನೋಡಿ, ಒಂದು ದಿವಸ ಟೆನ್ಷನ್ ಆಗಿದ್ದ ತಕ್ಷಣ ಯಾರು ಸಾಯ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಟೆನ್ಷನ್ ಮಾಡ್ಕೊಳ್ತಾ ಅದ್ರ ಬಗ್ಗೆ ಏನೂ ನೀವು ಅದನ್ನು ಪರಿಹಾರ ತಗೊಳ್ದಿರ ಬರೀ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ, ಡಾಕ್ಟ್ರೇ ನಂಗೆ ಟೆನ್ಷನ್ ಆಗ್ತೈತೆ, BP ಮಾತ್ರೆ ಕೊಡಿ ಅಂತ ಹೇಳ್ತಾರೆ. BP ಮಾತ್ರೆ ತೊಗೊತಾರೆ, ಅದು ಡೈಲಿ ತೊಗೊಳ್ತಾನೆ ಇರಬೇಕು. ಯಾಕೆ ಒಂದು ಸರಿ ತೊಗೊಂಡಿದ ತಕ್ಷಣ ಆ ಒಂದು BP ಕಂಟ್ರೋಲ್ ಆಗೋದಿಲ್ಲ? ಡೈಲಿ ತೊಗೊಳ್ತಾನೆ ಇರಬೇಕು. ಯಾಕೆ ಅಂತಂದರೆ ಆ ಮನುಷ್ಯನಿಗೆ ಆ ಒತ್ತಡ ನಿವಾರಿಸೋದು ಶಕ್ತಿ ಆ ಒಂದು ಟ್ಯಾಬ್ಲೆಟಲ್ಲಿ ಇಲ್ಲ ಅಂತ ನಾನು ಹೇಳ್ತೀನಿ. ಕೆಲವರು ಅನ್ಕೋಬೋದು ಹಂಗಂದರೆ ಡಾಕ್ಟರ್ಸ್ ಎಲ್ಲ ವೇಸ್ಟ್ ಅಂತ. ಸತ್ಯವಾಗೂ ಇಲ್ಲ. ಡಾಕ್ಟರ್ಸ್ ಎಲ್ಲ ನಮಗೆ ಹೆಲ್ಪ್ ಮಾಡೋರಕ್ಕೆ ದೇವರು ಒಂದು ಗಿಫ್ಟಾಗಿ ಕೊಟ್ಟಿದ್ದಾರೆ ಅವ್ರನ್ನೆಲ್ಲರಿಗೂ. ಆದರೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಒತ್ತಡ ನಿವಾರಣೆ ಮಾಡೋದು ಶಕ್ತಿ ಆ ಒಂದು ಟ್ಯಾಬ್ಲೆಟಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು ಯಾರು ಒತ್ತಡ ಇರೋರು ಟ್ಯಾಬ್ಲೆಟ್ ತೊಗೊಳೋರು ಖಂಡಿತವಾಗಿ ಟ್ಯಾಬ್ಲೆಟ್ ತೊಗೊಳ್ಳಿ, ನಾನು ತೊಗೊಂಡ್ಬೇಡಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಅಂದರೆ, ನಿಜವಾದ ಆ ಒಂದು ಸಂಪೂರ್ಣ ಬಿಡುಗಡೆ, ಸಂಪೂರ್ಣ ನಿವಾರಣೆ ಆಗೋದು ದೇವರ ವಚನದಲ್ಲಿ. ಯಾಕೆಂದರೆ ನೋಡಿ, ಕೆಟ್ಟ ಸುದ್ದಿ ಕೇಳಿಸ್ಕೊಳ್ಬೇಕಾದ್ರೆ ನಮ್ಮ ಬಾಡಿ ಆ ಒಂದು ಎಂಗೇಜ್ ಆಗ್ತದೆ ಆ್ಯಕ್ಷನಲ್ಲಿ. ಒಂದು ಕೆಟ್ಟ ಸುದ್ದಿ ಕೇಳಿಸ್ಕೊಳ್ಬೇಕಾದ್ರೆ ಇಡೀ ಒಂದು ಶಾರೀರ ಅಲ್ಲಾಡುತ್ತೆ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ನೋಡಿ, ನಿಮ್ಮ ಲೈಫಲ್ಲಿ ನೀವು ಯಾವತ್ತೂ ಸ್ಟೇಜ್ ಮುಂದೆ ನಿಂತ್ಕೊಂಡು, ಜನರ ಮುಂದೆ ನಿಂತ್ಕೊಂಡು ಮಾತಾಡಿಲ್ಲ. ಸಡನ್ನಾಗಿ ಒಬ್ರು ಹೇಳ್ತಾರೆ ನಿಮಗೆ, ಬಂದು ನಿಂತ್ಕೊಂಡು ಮಾತಾಡಿ ಅಂತ ಹೇಳಿ ಒಂದು ಒಳ್ಳೆ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ, ಬಂದು ನಿಂತ್ಕೊಂಡು ಮಾತಾಡಿ ಅಂತ. ಯಾವತ್ತೂ ಮಾತಾಡಿಲ್ಲ, ಫಸ್ಟ್ ಟೈಮು ಅಷ್ಟು ಜನ ಮುಂದೆ ನಿಂತ್ಕೊಂಡು ಮಾತಾಡಬೇಕಾದ್ರೆ ಸಡನ್ನಾಗಿ ಭಯ ಬರುತ್ತಲ್ವ? ಸಡನ್ನಾಗಿ ಭಯ ಬರುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ನಡುಗು ಸ್ಟಾರ್ಟ್ ಆಗುತ್ತೆ. ಯಾಕಾಗುತ್ತೆ ಇವೆಲ್ಲ? ಭಯ ಆಗೋದಕ್ಕೆ ಅದೊಂದು ರಿಸಲ್ಟ್, ಅದೊಂದು ಎಫೆಕ್ಟ್. ಒಂದು ಏನಾದರೂ ತಿಂದರೆ ಅದಕ್ಕೊಂದು ಫಲ ಬರಬೇಕಲ್ವ? ಆ ರೀತಿ ಆ ಒಂದು ರಿಸಲ್ಟ್, ಫಲಿತಾಂಶ ಎಲ್ಲಿ ಬರ್ತಾ ಇದೆ ಅಂತಂದರೆ ಭಯದ ಫಲಿತಾಂಶ ಅವೆಲ್ಲ. ಭಯ ಪಟ್ಟರೆ, ಪ್ಯಾನಿಕ್ ಅಂದರೆ ಭಯ ಆ್ಯಕ್ಚುಲಿ. ಆ ಒಂದು ಭಯ ಪಡೋವಾಗ ಇಡೀ ಒಂದು ಶಾರೀರ ಶೇಕ್ ಆಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಈ ಹಾರ್ಟ್ ರೇಟ್ ಕಂಟಿನ್ಯೂಸ್ ಆಗಿ, ಇದು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಯಾವಾಗೂ ಎಲ್ಲರೂ ನಿಮ್ಮನ್ನು ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಿ ಅಂತ ಕರೆಯಲ್ಲ. ಒಂದು ಸನ್ನಿವೇಶ ಅದು. ಆ ರೀತಿಯಾದಂಥ ಸನ್ನಿವೇಶಗಳು, ಆ ರೀತಿಯಾದಂಥ ಸಿಚುವೇಶನ್ನು ದಿನ ನಮ್ಮ ಲೈಫಲ್ಲಿ ಡೈಲಿ ಸಂಧಿಸ್ತೀವಲ್ವ ನಾವು. ಓಕೆ, ನೆನ್ನೆ ಮಾತ್ರ ಟೆನ್ಷನ್ ಇತ್ತು,
ಇವತ್ತೇನಿಲ್ಲ ಫ್ರೀಯಾಗಿರ್ತೀನಿ ಅನ್ನೋ ಮನುಷ್ಯ ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಇವಾಗ ಯೇಸು ಕ್ರಿಸ್ತ ನೋಡಿ, ಎಲೈ ಹೊರೆ ಹೊತ್ತವರೇ ಕಷ್ಟಪಡುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂದರೆ ಇಡೀ ಲೋಕನೇ ಹೋಗಬೇಕು ಯೇಸು ಕ್ರಿಸ್ತ ಕರೆಯುವಾಗ. ಯಾಕೆ ಗೊತ್ತಾ? ಎಲ್ಲರೂ ಈ ಒಂದು ಕ್ಯಾಟಗರಿಯಲ್ಲಿ ಇದ್ದಾರೆ. ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ, ಎಲ್ಲರೂ ಹೊರೆ ಹೊತ್ತಿದ್ದಾರೆ. ಸೊ ವಿಶ್ರಾಂತಿ ಕೊಡಬೇಕು, ವಿಶ್ರಾಂತಿ ಬೇಕು ಅಂತಂದರೆ ಯೇಸು ಕ್ರಿಸ್ತನ ಹತ್ರ ಮಾತ್ರ ಬರಬೇಕು. ಕರೆಕ್ಟಾಗಿರೋ ಒಂದು ಜಾಗದಲ್ಲಿ ನೀವು ಬಂದರೆ ನಿಮಗೆ ವಿಶ್ರಾಂತಿ ಸಿಗುತ್ತೆ. ಮತ್ತು ಈ ಒಂದು ಒತ್ತಡ ಇನ್ನೂ ಏನು ಮಾಡುತ್ತೆ ಮನುಷ್ಯನಿಗೆ ಅಂತಂದರೆ, ಆ ಒತ್ತಡ ಕಂಟಿನ್ಯೂಸ್ ಆಗಿ ಕೇಳಿಸ್ಕೊಳ್ಳುವಾಗ ಆ ಒಂದು ಪ್ರಾಬ್ಲಮ್ಮು ನೀವು ಅಷ್ಟೊಂದು ಮೈಂಡ್ ಕೊಟ್ಟು ಟೆನ್ಷನ್ ಮಾಡಿ ಯೋಚನೆ ಮಾಡುವಾಗ ಮನುಷ್ಯನಿಗೆ ಬ್ಲಡ್ಡಲ್ಲಿ ಇನ್ಸುಲಿನ್ಸ್ ಪ್ರೊಡಕ್ಷನ್ನು ಕಮ್ಮಿ ಆಗುತ್ತೆ. ಇನ್ಸುಲಿನ್ ಪ್ರೊಡಕ್ಷನ್ ಕಮ್ಮಿ ಆಗುವಾಗಲೇ ಈ ಒಂದು ಸಕ್ಕರೆ ಕಾಯಿಲೆಗಳು ಮತ್ತು BP ಕಾಯಿಲೆಗಳು ಎಲ್ಲ ಬರ್ತಾ ಇರೋದು. ಕೆಲವರು ಅನ್ಕೊತಾರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ವಯಸ್ಸಾದರೆ ಕಾಮನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಅದೇ ಸೈತಾನ ಮಾಡಿರೋದು. ವಯಸ್ಸಾಯಿತು, ಕಾಮನ್ನಾಗಿ ಎಲ್ಲರಿಗೂ ಬರ್ತಾ ಇದೆ, ನಿನಗೂ ಬರುತ್ತೆ ಅಂತ ನಂಬಿಸ್ಬಿಟ್ರೆ ಈಸಿ ಅಲ್ವಾ ಕಾಯಿಲೆ ತೊಗೊಂಡು ಬಂದು ನಿಮ್ಮ ಮೇಲೆ ಹಾಕೋದಕ್ಕೆ. ಈ ಎಲ್ಲ ಕಾಯಿಲೆಗಳು ಆಗ್ತಾ ಇರೋದು ಸೈತಾನ. ಅದು ಅನೇಕ ವಿಶ್ವಾಸಿಗಳಿಗೆ ಗೊತ್ತೇ ಇಲ್ಲ. ಸೈತಾನ ನೋಡಿ, ಈ ಒಂದು ಬಿಡುಗಡೆ ನಿಮಗಿದೆ ವಚನದಲ್ಲಿ ಅಂತ ಹೇಳಿ ನಿಮಗೆ ಗೊತ್ತಾಗುವಾಗ ನೀವು ಯೇಸು ಕ್ರಿಸ್ತನ ಹತ್ರ ಬರ್ತೀರಾ. ಆ ಬಿಡುಗಡೆನೇ ಇಲ್ಲ ಅಂತ ಹೇಳಿ ಅವ್ನು ಕನ್ವಿನ್ಸ್ ಮಾಡುವಾಗ, ಎಲ್ಲರಿಗೂ ಆಗುತ್ತೆ ನಿನಗೂ ಆಗುತ್ತೆ ಅಂತ ಹೇಳುವಾಗ, ಸೊ ಆ ಒಂದು ಒತ್ತಡ ಅನ್ನೋ ಇದಕ್ಕೆ ದೇವರ ಮಕ್ಕಳು ಕೂಡ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಏಷಯದಲ್ಲಿ ಒಂದು ವಚನ ಇದೆ, ಓದೋಣ. ಏಷಯ 53:5. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಸುಕ್ಷೇಮ ಅಂತಂದರೆ ಇಲ್ಲೊಂದು ಬೇರೆ ಥರ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ. ಸುಕ್ಷೇಮ ಅಂದರೆ ವಿಶ್ರಾಂತಿ, ಸಮಾಧಾನ. ನಮಗೆ ಸಮಾಧಾನ ಕೊಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅಂದರೆ ಯೇಸು ಕ್ರಿಸ್ತ ನಮ್ಮೆಲ್ಲ ಟೆನ್ಷನ್ನು ಪ್ರಾಬ್ಲಮ್ಸು ತನ್ನ ಮೇಲೆ ಹಾಕ್ಕೊಂಡಿದ್ದಾರೆ ಅಂತ ಹೇಳಿ ಈ ವಚನ ಹೇಳ್ತಾ ಇರೋದು. ಸೊ ಯೇಸು ಕ್ರಿಸ್ತ ಎಲ್ಲ ತನ್ನ ಮೇಲೆ ಹಾಕ್ಕೊಂಡಿರ್ಬೇಕಾದ್ರೆ ನಾವು ಎಲ್ಲ ಟೆನ್ಷನ್ ಮೇಲೆ ಯೇಸು ಕ್ರಿಸ್ತನ ಮೇಲೆ ಹಾಕುವಾಗ ನಮಗೆ ದೇವರು ಸಮಾಧಾನ ಕೊಡ್ತಾರೆ ಅಂತ ಹೇಳ್ತಾ ಇರೋದು. ನೀವು ನೋಡಿ, ಕೆಲವರು ಅಂದ್ಕೊತಾರೆ, ಈ ವಿಷಯದಲ್ಲೆಲ್ಲ ನಾವು ಪ್ರಾರ್ಥನೆ ಮಾಡಬೇಕಾ, ಈ ವಿಷಯದಲ್ಲೆಲ್ಲ ನಾವು ದೇವ್ರನ್ನ ಕೇಳಬೇಕಾ, ನನ್ನ ಪ್ರಾಬ್ಲಮ್ಸ್ ನಾನೇ ಸಾಲ್ವ್ ಮಾಡ್ಕೊತೀನಿ, ಇದೊಂದು ಚಿಕ್ಕ ವಿಷಯ ಅಂತ ಹೇಳ್ತಾರೆ. ಈ ಸ್ಟ್ರೆಸ್ ಅನ್ನೋದು ಲೋಕದಲ್ಲಿ ಕೆಲವರು ಚಿಕ್ಕ ವಿಷಯ ಅಂತ ಹೇಳ್ತಾರೆ. ಗೊತ್ತಾ ನಿಮಗದು? ಚಿಕ್ಕ ವಿಷಯ ಅಂತಂದರೆ ನೀವೇನು ಜಾಸ್ತಿ ಗಮನ ಕೊಡಬಾರ್ದು, ಗಮನ ಕೊಡೋಷ್ಟಿಲ್ಲ, ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ಆ ರೀತಿಯೇ ಇರೋದು. ಸ್ಟಾರ್ಟಿಂಗಲ್ಲಿ ನೀವು ಅದನ್ನು ಡೀಲ್ ಮಾಡಿಲ್ಲ ಅಂತಂದರೆ ಹೋಗ್ತಾ ಹೋಗ್ತಾ ಅದೇ ಮನುಷ್ಯನ ಶಾರೀರದಲ್ಲಿ ಬಾಧೆ ಕೊಡೋದು. ಸಡನ್ನಾಗಿ ಹೆಂಗಪ್ಪ ಈ ಒಂದು ತೊಂದರೆ ಬಂತು ಅಂದರೆ, ನೋಡಿ ಇದನ್ನು ಡೀಲ್ ಮಾಡಿಲ್ಲ ನೀವು ಅಂತ ಅರ್ಥ. ಸಡನ್ನಾಗಿ ಯಾವುದು ಇಮಿಡಿಯೇಟಾಗಿ ನಡೆಯೋದಿಲ್ಲ, ಅದು ಗ್ಯಾರಂಟಿ ಬರೆದಿಟ್ಕೊಳ್ಳಿ. ಸಡನ್ನಾಗಿ ಆಗೋಯ್ತು, ಸಡನ್ನಾಗಿ ನಡೆದೋಯ್ತು, ಏನು ಒಂದು ಕ್ಲೂ ಇಲ್ದಿರ ನಡೆದೋಯ್ತು ಅಂತ. ಅದು ಆಲ್ರೆಡಿ ನಡೀತಾ ಇರುತ್ತೆ, ಆದರೆ ನಿಮಗೆ ಗೊತ್ತಿಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈ ಒಂದು ಕ್ಯಾನ್ಸರ್ ಅನ್ನೋ ಒಂದು ಕಾಯಿಲೆ ಸಡನ್ನಾಗಿ ಯಾರಿಗೂ ಬರೋದಿಲ್ಲ, ಅದು ಆಲ್ರೆಡಿ ಇರುತ್ತೆ. ಅದು ಇರೋವಾಗ ಗೊತ್ತಾಗಲ್ಲ ಮನುಷ್ಯನಿಗೆ. ಆದರೆ ಅದೇ ಗೊತ್ತಾಗದೇ ಇರೋವಾಗ, ಅದು ಒಳಗಡೆ ಬೆಳೀತಾ ಇರೋವಾಗ, ಒಂದು ದಿವಸ ಅದು ಬಹಳ ಭಯಂಕರದಲ್ಲಿ ಮೋಸವಾಗಿರುವಾಗ ಅದು ಆಚೆ ಕಾಣಿಸ್ಕೊಳ್ಳುತ್ತೆ. ಇದು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈ ಪಾಪ ಅನ್ನೋದು ಅದೇನೇ. ಸಡನ್ನಾಗಿ ಮಾಡಬೇಕು ಅಂತಂದರೆ ಯಾರಿಗೂ ಗೊತ್ತಾಗಲ್ಲ, ದೊಡ್ಡ ತಪ್ಪು ಅಂತ ಅನಿಸಲ್ಲ. ಹೋಗ್ತಾ ಹೋಗ್ತಾ ಮಾಡಬೇಕಾದ್ರೆ ಅದು ಫಲಗಳು ಬರ್ತಾ ಹೋಗುತ್ತೆ. ಎಲ್ಲನೂ ಅಷ್ಟೇ. ಈ ಒಂದು ಒತ್ತಡ ಅನ್ನೋದು ಇದೇನೆ. ಸ್ಟಾರ್ಟಿಂಗಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಗೊತ್ತಾಗಲ್ಲ, ಬಟ್ ಹೋಗ್ತಾ ಹೋಗ್ತಾ ಅವನ್ನು ನಾವು ನಿವಾರಿಸ್ದಿರ ಬಿಟ್ಟರೆ ಮನುಷ್ಯನ ಶಾರೀರಕ್ಕೆ ತೊಂದರೆಗಳನ್ನು ತೊಗೊಂಡು ಬರುವಂಥದ್ದು ಅವೆಲ್ಲ. ಸೊ ಈ ಒಂದು ಸೀರೀಸಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅಂದರೆ, ಒತ್ತಡ ಅನ್ನೋದು ಕಾಮನ್ ಅಲ್ಲ. ಒತ್ತಡ ಅನ್ನೋದನ್ನು ಕಾಮನ್ನು ಎಲ್ಲರಿಗೂ ಆಗುತ್ತೆ ಅಂತ ಹೇಳಿ ನಾವು ಒಪ್ಕೋಬಾರ್ದು. ದೇವ್ರ ಮಕ್ಕಳು, ದೇವರು ನಮ್ಮನ್ನು ಜಯಶಾಲಿಯನ್ನಾಗಿ ಮಾಡಿದ್ದಾರೆ. ಟೆನ್ಷನ್ ಬರಬೇಕಾದ್ರೆ ನಾನು ತೊಗೊಳ್ಬೇಕು ಅಂತ ಇಲ್ಲ. ನೋಡಿ, ದೇವರು ನಮ್ಮ ಮನುಷ್ಯನನ್ನು ಉಂಟು ಮಾಡಬೇಕಾದ್ರೆ ಆಶೀರ್ವಾದ ಮಾಡಿ ಆ ಒಂದು ಏದೇನು ತೋಟದಲ್ಲಿರಬೇಕಾದ್ರೆ ಎಲ್ಲಿ ನೋಡಿದ್ರೂ ಸಮಾಧಾನ ಇತ್ತು, ದೇವರ ಪ್ರಸನ್ನತೆ ತುಂಬಿರೋ ಜಾಗ. ಎಲ್ಲಿ ನೋಡಿದ್ರೂ ಆದಾಮನಿಗೆ ಯಾವುದು ಟೆನ್ಷನ್ ಇರಲಿಲ್ಲ. ಆದಾಮನಿಗೆ ನಾವು ತಿನ್ನೋದಕ್ಕೆ ಹಣ್ಣು, ಮರಗಳು, ನೆರಳು, ಗಾಳಿ, ನೀರು ಎಲ್ಲ ಇತ್ತು ಆದಾಮನಿಗೆ. ದೇವರೇ ನನಗಿದೊಂದು ಕೊಟ್ಟಿಲ್ಲ ನೀನು
ಕೊರತೆ ಇದೆ ಅಂತ ಹೇಳೋದಕ್ಕೆ ಏನು ಹೇಳೋಕ್ಕಾಗಲ್ಲ. ಆದಾಮ ದೇವರು ಅಷ್ಟು ಸಮೃದ್ಧಿಯಾದ ಜೀವನ, ಒಂದು ಸಮಾಧಾನ ತುಂಬಿರೋ ಲೈಫಲ್ಲಿ ಆದಾಮ ಆ ಒಂದು ಮಹಿಮೇಲಿದ್ದ ಆ ಒಂದು ಸಮಯದಲ್ಲಿ. ಆದರೆ ಯಾವಾಗ ದೇವರ ಒಂದು ವಚನಕ್ಕೆ ಮೀರಿ ನಡೆಯುವಾಗ ಆ ಹಣ್ಣು ತಿನ್ನಬೇಕಾದ್ರೆ ಆ ಒಂದು ಟೆನ್ಷನ್ ಸ್ಟಾರ್ಟ್ ಆಯಿತು ಆವತ್ತಿಂದನೇ ಅವನ ಲೈಫಲ್ಲಿ. ಆವಾಗೆ ಇನ್ಮೇಲೆ ನೀನು ಕಷ್ಟಪಟ್ಟು ಬೆವರು ಸುರಿಸಿ ತಿನ್ನಬೇಕು, ಅದೇ ಆದಮೇಲೆ ಶಾಪ ಬಂತು. ಆ ಒಂದು ಶಾಪದ ಫಲಗಳೇ ಒಂದು ಏನಂದರೆ ಒತ್ತಡ. ಇವಾಗ ಒತ್ತಡ ಏನು ಅಂತಂದರೆ ಮನುಷ್ಯನಿಗೆ ನಾನು ನೆಕ್ಸ್ಟು ತಿಂಗಳಿಗೆ ಏನು ಮಾಡಬೇಕು, ದುಡ್ಡು ಎಲ್ಲಿಂದ ಬರುತ್ತೆ, ಹೆಂಗೆ ಅರೇಂಜ್ ಮಾಡೋದು, ಏನು ಮಾಡೋದು ಅಂತೇನು ಆ ಒಂದು ದಿನಕ್ಕೆ ಇವತ್ತೇ ಟೆನ್ಷನ್ ಆಗುತ್ತೆ. ಇನ್ನೂ ಬಿಲ್ ಕಟ್ಟೋದಕ್ಕೆ ಬರೋ ತಿಂಗಳಿರುತ್ತೆ ಅದು, ಆದರೆ ಇವತ್ತಿಂದನೇ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಆವತ್ತಿನ ಕಟ್ಟಬೇಕು, ಏನು ಮಾಡೋದು, ಹೆಂಗೆ ಉಣಿಸೋದು, ಎಲ್ಲಿಂದ ಬರುತ್ತೆ ದುಡ್ಡು, ಟೆನ್ಷನ್. ನೋಡಿ, ದೇವರು ಆದಾಮನಿಗೆ ನೀನು ಬೆವರು ಸುರಿಸಿ ದುಡಿಬೇಕು ಅಂತ ಹೇಳುವಾಗ ಬೆವರು ಸುರಿಸಿ ದುಡಿಯೋದು ಈಸಿ ಅಲ್ಲ. ಶಾಪದ ಕೆಳಗಡೆ ಬಂದ, ಆದರೆ ಅದಕ್ಕಿಂತ ಮುಂಚೆ ಚೆನ್ನಾಗೇ ಇದ್ದ ಆದಾಮ. ಬೆವರು ಸುರಿಸಿ ದುಡಿಬೇಕು. ಇವಾಗ ನೋಡಿ, ಕೆಲವರು ಬೆವರು ಸುರಿಸಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಆದರೂ ಅದ್ರ ಫಲಗಳು ಬರೋದಿಲ್ಲ ಒಂದೊಂದು ಸಾರಿ. ಅದು ಟೆನ್ಷನ್ ಆಗುತ್ತಲ್ವ. ಈ ಒಂದು ಒತ್ತಡ ಅನ್ನೋದು ಪ್ರತಿಯೊಬ್ಬ ಮನುಷ್ಯನು ಲೋಕದಲ್ಲಿ ಫೇಸ್ ಮಾಡ್ತಾ ಇದ್ದಾನೆ. ಆದರೆ ದೇವರ ಮಕ್ಕಳಿಗೆ ಗುಡ್ ನ್ಯೂಸ್ ಇದೆ. ಏನು ಗೊತ್ತಾ ಅದು ಗುಡ್ ನ್ಯೂಸು? ನೀವು ಇದನ್ನು ಒಪ್ಕೋಬೇಕಾಗಿಲ್ಲ. ಹೆಂಗೆ ಸಿಸ್ಟರ್ ನೀವು ಹೇಳೋದು ನನಗೆ ಕಷ್ಟ ಆಗುತ್ತೆ, ಆಲ್ರೆಡಿ ಇದೆ ನನ್ನ ಲೈಫಲ್ಲಿ, ಏನು ಮಾಡೋದು ಅಂತ ಕೂಡ ಹೇಳ್ಬೋದು. ಇವಾಗ ನಿವಾರಿಸ್ಬೋದು ಅಂತ ಹೇಳೋದೇ ಅನೇಕರು ನಂಬೋದಿಲ್ಲ. ಈ ಒಂದು ಒತ್ತಡನ ನಿವಾರಿಸ್ಬೋದು ಅಂತ ಹೇಳೋದಕ್ಕೆ ಅನೇಕರು ಇದನ್ನು ನಂಬೋದಿಲ್ಲ. ಯಾಕೆ ಗೊತ್ತಾ? ಅವರು ಆಲ್ರೆಡಿ ಇದನ್ನು ಅನುಭವಿಸ್ತಾ ಇದ್ದಾರೆ. ಕೆಲವರು ಅನೇಕ ವರ್ಷಗಳಿಂದ ಅನುಭವಿಸ್ತಾ ಇದ್ದಾರೆ. ಇದು ಮನುಷ್ಯನಿಗೆ ಒಂದು ಜನ ಕಾಮನ್ ಎಲ್ಲರಿಗೂ ನಡೆಯೋದು ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ದಾರೆ ಮೈಂಡಲ್ಲಿ. ಇದು ಯಾಕೆ ಗೊತ್ತಾ ಅಷ್ಟು ಕಾಮನ್ ಆಗಿರೋದು? ಯಾಕೆಂದರೆ ಪ್ರಪಂಚ ಹೇಳೋದನ್ನು, ಲೋಕ ಹೇಳೋದನ್ನು ನೀವು ಒಪ್ಕೊಂಡಿದ್ದೀರಾ. ಲೋಕದಲ್ಲಿ ಕಾಮನ್ ಆಗಿರೋದು ನನಗೂ ಕಾಮನ್ನು ಅಂತ ಹೇಳ್ತಿದ್ದೀರಾ. ಯಾಕೆ ಅಂತಂದರೆ ನೀವು ಲೋಕದ ವಿಷಯದಲ್ಲಿ ಬಹಳ ಫೆಮಿಲಿಯರ್ ಆಗಿದ್ದೀರಾ. ಲೋಕದಲ್ಲಿ ಏನು ನಡೆಯುತ್ತೋ ಅದಕ್ಕೆ ನೀವು ಜಾಸ್ತಿ ಪರಿಚಿತರಾಗಿದ್ದೀರಾ. ದೇವರ ವಚನಕ್ಕೆ ನೀವು ಪರಿಚಿತರಾಗಿರಿ. ಓಕೆ, ಲೋಕ ಈ ರೀತಿ ಹೇಳುತ್ತೆ, ದೇವರ ವಚನ ಸತ್ಯವೇದ ಈ ವಿಷಯದಲ್ಲಿ ಏನು ಹೇಳುತ್ತೆ ಅಂತ ಹೇಳಿ ಇದಕ್ಕೆ ನೀವು ಪರಿಚಿತರಾಗಬೇಕು. ಇದ್ರ ಬಗ್ಗೆ, ವಚನದ ಬಗ್ಗೆ ನೀವು ಫೆಮಿಲಿಯರ್ ಆಗಬೇಕು. ಇದ್ರ ಬಗ್ಗೆ ನೀವು ಜಾಸ್ತಿ ಅರಿವು, ಜ್ಞಾನ ಏನು ಹೇಳುತ್ತೆ ವಿಷಯದಲ್ಲಿ ಅಂತ ಹೇಳಿ ನೀವು ಇದಕ್ಕೆ ಪರಿಚಿತರಾಗುವಾಗ, ದೇವರ ವಚನಕ್ಕೆ ಫೆಮಿಲಿಯರ್ ಆಗುವಾಗ, ಇಲ್ಲಿದೆ ನಡೆ ಅಂತ ಹೇಳಿ ದೇವರು ನಿಮಗೆ ಬೆಳಕು ಕೊಡ್ತಾರೆ. ಸತ್ಯವನ್ನು ಅರಿತುಕೊಳ್ಳಿರಿ, ಸತ್ಯವು ನಿಮಗೆ ಬಿಡುಗಡೆ ಕೊಡುವುದು. ನೋಡಿ, ಸೈತಾನ ಈ ಒಂದು ಸತ್ಯನ ದೇವರ ಮಕ್ಕಳಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಲೋಕದ ಪ್ರಕಾರ ಬಿಲೀವರ್ಸ್ಗೆ ಬೋಧನೆ ಮಾಡ್ತಾ ಇದ್ದಾನೆ. ಸೊ ಆ ರೀತಿ ಬೋಧನೆ ಮಾಡಬೇಕಾದ್ರೆ ಬಿಲೀವರ್ಸು ನಾನು ದೇವ್ರು ನಂಬಿದ್ದೀನಿ, ನಾನು ರಕ್ಷಣೆ ಹೊಂದಿದ್ದೀನಿ, ಪರಲೋಕಕ್ಕೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಆಗ್ತಾಯಿದ್ದಾರೆ. ಮಿಕ್ಕಿದೆಲ್ಲ ಅನಾರೋಗ್ಯ ಬಂದರೂ ಎಲ್ಲರಿಗೂ ಆಗ್ತಾಯಿದೆ, ನನಗೂ ಆಗ್ತಾಯಿದೆ. ಒತ್ತಡ ಮತ್ತು BP, ಟೆನ್ಷನ್, ಕಾಯಿಲೆಗಳು ಎಲ್ಲರಿಗೂ ಬರ್ತಾಯಿದೆ, ನನಗೂ ಬರ್ತಾಯಿದೆ ಅಂತ ಅಂದ್ಕೊತಾರೆ. ದೇವರ ವಚನ ಏನು ಹೇಳುತ್ತೋ ಅದನ್ನು ನಂಬುವಾಗ ನಿಮ್ಮ ಶಾರೀರದಲ್ಲಿ ಬದಲಾವಣೆಗಳು ಬರುತ್ತೆ. ಏಕೆಂದರೆ ಯೇಸು ಕ್ರಿಸ್ತ ನಿಮ್ಮ ಆತ್ಮ ಮಾತ್ರ ಬಿಡುಗಡೆ ಮಾಡಿಲ್ಲ, ನಿಮ್ಮ ಆತ್ಮ, ಪ್ರಾಣ, ಶಾರೀರ ಮೂರಕ್ಕೂ ಬಿಡುಗಡೆ ಇದೆ. ಮನುಷ್ಯ ಅಂತಂದರೆ ಮೂರು, ಬರೀ ಶಾರೀರ ಮಾತ್ರ ಕಾಣಿಸುತ್ತೆ. ಇನ್ನು ಕೆಲವರು ಆತ್ಮ ನಂಬ್ತಾರೆ, ಆತ್ಮ ಶರೀರ ಅಂತ ಹೇಳ್ತಾರೆ. ಆದರೆ ಮನುಷ್ಯ ಅನ್ನೋದು ಮೂರು. ನೀವು 1 ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಚನ ಓದಿ ನೋಡಿ. ಅದು ಒಂದೇ ವಚನ, ಆತ್ಮ, ಪ್ರಾಣ, ಶರೀರ ಅಂತ ಹೇಳಿ ಒಂದು ಕಡೆ ಮನುಷ್ಯ ಅಂದರೆ ಏನು ಅಂತ ಬರೆದಿರೋ ಒಂದು ವಚನ. ಸೊ ಆತ್ಮ, ಪ್ರಾಣ, ಶಾರೀರ ಮೂರಕ್ಕೂ ದೇವರು ಬಿಡುಗಡೆ ಕೊಟ್ಟಿದ್ದಾರೆ. ನನ್ನ ಟೆನ್ಷನ್ ಇದೆ, ನಂಗೆ ಟೆನ್ಷನ್ ಬಿಡುಗಡೆನೇ ಇಲ್ಲ ಅಂತ ಹೇಳ್ತಾರೆ ಕೆಲವರು. ದೇವರ ವಚನದಲ್ಲಿದೆ ಬಿಡುಗಡೆ. ನೀವು ಟೆನ್ಷನ್ ಮಾಡ್ಕೊಂತೀರಾ, ಸಮಾಧಾನವಾಗಿ ಇರ್ಬೋದು. ಹೇಗೆ ಅಂತಂದರೆ ದೇವರ ವಚನವನ್ನು ನಂಬುವಾಗ, ನಿಮ್ಮ ಚಿಂತೆ ಭಾರಗಳನ್ನು ದೇವರ ಮೇಲೆ ಹಾಕುವಾಗ. ಮನುಷ್ಯ ಯಾಕೆ ಇಷ್ಟು ಚಿಂತೆ ಮಾಡಿ ಇಷ್ಟು ಹೃದಯದಲ್ಲಿ ಭಾರವಾಗಿದ್ದಾರೆ ಅಂತಂದರೆ ತನ್ನ ಪ್ರಾಬ್ಲಮ್ನ ತಾನೇ ಸಾಲ್ವ್ ಮಾಡ್ಕೊತೀನಿ, ದೇವ್ರಿಗೆ ನಾನು ಡಿಸ್ಟರ್ಬ್ ಮಾಡಲ್ಲ ಅಂತ ಇದ್ದವರು ಕೆಲವ್ರು ಬಿಲೀವರ್ಸು.
ದೇವ್ರಿಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳ್ತಾರಪ್ಪ. ಹೇಗೆ ಅಂತಂದರೆ, ನಾನೇ ಡೀಲ್ ಮಾಡ್ತೀನಿ ಈ ವಿಷಯದಲ್ಲಿ, ನಾನೇ ಡೀಲ್ ಮಾಡ್ತೀನಿ, ನಾನೇ ಫಿಕ್ಸ್ ಮಾಡ್ತೀನಿ, ನಾನೇ ನೋಡ್ಕೊತೀನಿ ಅಂತ ಹೇಳೋದೇ ಮನುಷ್ಯನಿಗೆ ಟೆನ್ಷನ್ ತೊಗೊಂಡು ಬರೋವಂಥ ವಿಷಯ. ಯಾಕೆ ಗೊತ್ತಾ? ಮನುಷ್ಯ ದೇವ್ರ ಮೇಲೆ ಡಿಪೆಂಡ್ ಆಗಿ ಬದುಕಬೇಕು ಅಂತ ದೇವರು ಮನುಷ್ಯನ ಸೃಷ್ಟಿ ಮಾಡಿರೋದು. ಮನುಷ್ಯ ತನ್ನ ಮೇಲೆ ತಾನೇ ಡಿಪೆಂಡ್ ಆಗೋದಕ್ಕಾಗೋದಿಲ್ಲ, ಇದು ಸತ್ಯ. ಮನುಷ್ಯನಿಗೆ ಇವೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಕಷ್ಟಪಡ್ತಾ ಇದ್ದಾನೆ ಅಂತ ಹೇಳಿ ಯೇಸು ಕ್ರಿಸ್ತ ಕರೀತಾ ಇರೋದು, ನನ್ನ ಹತ್ರ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಇನ್ನು ಕೆಲವರು ಅನ್ನೋದು, ನಾನು ಕಷ್ಟ ಎಲ್ಲ ಹೇಳ್ಕೊಂಡು ದೇವ್ರನ್ನ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳ್ತಾರೆ. ದೇವರು ನಿಮ್ಮ ಕಷ್ಟಗಳ ಕೇಳಿ ಡಿಸ್ಟರ್ಬ್ ಆಗ್ತಾರಾ? ದೇವ್ರಿಗೆ ಪ್ರಪಂಚ ನಡೆಸ್ಬೇಕು ದೇವರು, ನನ್ನ ಕಷ್ಟ ನಾನು ಹೇಳಲ್ಲ ದೇವ್ರಿಗೆ ಅಂತ ಹೇಳ್ತಾರೆ. ನೋಡಿ, ದೇವ್ರಿಗೆ ಈ ಒಂದು ಪ್ರಪಂಚದಲ್ಲಿ ಇವಾಗ ಇರೋ ಸಮಯದಲ್ಲಿ 800 ಕೋಟಿ ಜನ ಇದ್ದಾರಂತೆ ಲೋಕದಲ್ಲಿ ಇವಾಗ. ಸೊ 800 ಕೋಟಿ ಜನ ಅವ್ರ ಎಲ್ಲ ಪ್ರಾಬ್ಲಮ್ಗಳು ತೊಗೊಂಡು ಬಂದು ಒಟ್ಟಿಗೆ ಒಂದೇ ಸಾರಿ ದೇವರ ಹತ್ರ ಹೇಳಿದ್ರು ಕೂಡ ದೇವ್ರಿಗೆ ಟೆನ್ಷನ್ ಆಗಲ್ಲ. ಮತ್ತು ದೇವರು ಎಲ್ಲ ಪ್ರಾಬ್ಲಮ್ಸ್ಗೂ ಒಂದು ಸೊಲ್ಯೂಷನ್ನು ಸಾಲ್ವ್ ಮಾಡೋದಕ್ಕೆ ದೇವರು ಶಕ್ತನು. ದೇವ್ರಿಗೆ ಟೆನ್ಷನ್ನೇ ಆಗಲ್ಲ, ನೀವು ಎಷ್ಟೇ ಪ್ರಾಬ್ಲಮ್ ಹೇಳಿ. ಇವಾಗ ಕೆಲವು ಸಾರಿ ನಾವು ಅಂದ್ಕೊತೀವಲ್ಲ, ನನ್ನ ಗಂಡನಿಗೆ ನಾನು ಎಲ್ಲ ಪ್ರಾಬ್ಲಮ್ ಹೇಳಿದ್ರೆ ಅವ್ರು ಟೆನ್ಷನ್ ಆಗ್ತಾರೆ, ನನ್ನ ಹೆಂಡ್ತಿಗೆ ನಾನು ಎಲ್ಲ ಪ್ರಾಬ್ಲಮ್ ಹೇಳಿದ್ರೆ ನನ್ನ ಹೆಂಡ್ತಿ ಟೆನ್ಷನ್ ಆಗ್ತಾಳೆ, ಕೆಲವು ವಿಷಯಗಳು ಮುಚ್ಚಿಡ್ತೀವಿ, ಟೆನ್ಷನ್ ಆಗ್ತಾರೆ ಅಂತ. ದೇವ್ರ ವಿಷಯದಲ್ಲಿ ನೀವು ಯಾವುದೂ ಮುಚ್ಚಿಡೋದು ಬೇಕಾಗಿಲ್ಲ. ನೀವು ದೇವ್ರ ಮುಂದೆ ನಿಮ್ಮ ಹೃದಯ ತೆಗೆದು ಓಪನ್ ಆಗಿ ಮಾತಾಡಿ. ನಿಮ್ಮ ಎಲ್ಲ ಕಷ್ಟಗಳಿಗೆ ಹೇಳಿ ದೇವ್ರ ಹತ್ರ, ನಿಮ್ಮೆಲ್ಲ ಕಷ್ಟ ಚಿಂತೆ ಭಾರನ ತನ್ನ ಮೇಲೆ ಹಾಕಿ. ಯಾಕೆಂದರೆ ಆತನು ಶಕ್ತನು, ಆತನು ನಿಮ್ಮ ಎಲ್ಲ ಒಂದು ತೊಂದರೆಗಳನ್ನು ನಿವಾರಿಸುವುದಕ್ಕೆ ಅವ್ರ ಕೈಲಿ ಆಗುತ್ತೆ. ಯಾಕೆಂದರೆ ದೇವರು ಬಲಹೀನನಲ್ಲ. ಜಾಸ್ತಿ ಟೆನ್ಷನ್ ಆಗ್ತಾಯಿದ್ದಪ್ಪ, ತುಂಬ ಪ್ರಾಬ್ಲಮ್ ಹೇಳಬೇಡ ನನಗೆ ಅಂತ ಹೇಳೋ ದೇವರಲ್ಲ. ದೇವರು ಇದೆಲ್ಲ ಹ್ಯಾಂಡಲ್ ಮಾಡ್ತಾರೆ. ಯಾಕೆಂದರೆ ಆತನು ಸರ್ವಶಕ್ತನು, ಸರ್ವಜ್ಞಾನಿ ಮತ್ತು ಎಲ್ಲ ವಿಷಯದಲ್ಲೂ ಒಂದು ನಿಮಗೆ ಬಿಡುಗಡೆ ಕೊಡುವಂಥ ದೇವರು. ದೇವ್ರ ಕೈಲಿ ಆಗಲ್ಲ ಅನ್ನೋ ಕೆಲಸ ಒಂದೂ ಇಲ್ಲ. ದೇವರ ಕೈಯಲ್ಲಿ ಎಲ್ಲ ಸಾಧ್ಯ. ಸೊ ನಾವು ದೇವರ ಮುಂದೆ ಮಗು ಥರ ಬಂದು, ದೇವರೇ ನಾನು ನಿನ್ನ ಮಗಳು, ದೇವರೇ ನಾನು ನಿನ್ನ ಮಗನು, ನನಗೆ ಹೆಲ್ಪ್ ಮಾಡಿ, ಸಹಾಯ ಮಾಡಿ ಅಂತ ಕೇಳುವಾಗ, ನಿಮ್ಮ ಕಷ್ಟಗಳು ಬೆಟ್ಟದಷ್ಟಿದ್ರೂ ಪರವಾಗಿಲ್ಲ, ಅವುಗಳನ್ನು ಮಂಜಿನಂತೆ ಕರಗಿಸ್ತೀನಿ ಅಂತ ಹೇಳಿ ದೇವರು ಬರೆದಿದ್ದಾರೆ ಸತ್ಯವೇದದಲ್ಲಿ. ಸೊ ಸತ್ಯವೇದದಲ್ಲಿ ಇದನ್ನು ಅನೇಕ ಸಾರಿ ಓದಿರ್ತೀರ ನೀವು. ಓದಿರೋದು ಲೈಫಲ್ಲಿ ಅಪ್ಲೈ ಮಾಡ್ಕೊಳ್ಳೋವಾಗೇ ಆ ಒಂದು ವಚನ ನಮ್ಮ ಲೈಫಲ್ಲಿ ವರ್ಕ್ ಆಗೋದು. ಇಲ್ಲಾಂದರೆ ಬುಕ್ಕಲ್ಲಿ ಮಾತ್ರ ಇದೆ, ನನ್ನ ಜೀವನದಲ್ಲಿ ನಡೆದಿಲ್ಲ ಅಂತ ಹೇಳೋವಾಗೇ ಈ ಒಂದು ಈ ಬುಕ್ಕು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರಲ್ಲ. ಬೈಬಲ್ ನಮ್ಗೆ ಯಾವಾಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೊತ್ತಾ? ಇದ್ರಲ್ಲಿ ಬರೆದಿದೆ, ನನ್ನ ಜೀವನದಲ್ಲಿ ನೆರವೇರುತ್ತೆ ಅನ್ನೋವಾಗೆ ಈ ಒಂದು ಬುಕ್ಕು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋದು, ಇನ್ನೂ ಓದಬೇಕು, ಇನ್ನೂ ಜಾಸ್ತಿ ಆಳವಾಗಿ ತಿಳ್ಕೊಬೇಕು ಅನ್ನೋ ಆಸೆ ಬರೋದು. ಓಕೆ, ಈ ಒಂದು ಒತ್ತಡಕ್ಕೆ ಬಿಡುಗಡೆ ಇದೆಯಾ ಬೈಬಲಲ್ಲಿ? ಖಂಡಿತವಾಗಿದೆ ಬಿಡುಗಡೆ, ನಿಜವಾಗಲೂ ಇದೆ ಬಿಡುಗಡೆ. ಆ ಒಂದು ಸತ್ಯ ನೀವು ತಿಳ್ಕೊಳ್ಬೇಕು. ಮತ್ತು ನಾನೊಂದು ಹೇಳೋ ಇದಕ್ಕೆ ಅನೇಕ ಥಿಂಗ್ಸ್ ನಾವು ಮೊದಲು ದೇವ್ರನ್ನ ನಂಬಬೇಕು, ಇನ್ನು ಕೆಲವು ವಿಷಯಗಳು ನಾವು ದೇವ್ರ ಜೊತೆ ಕೋಆಪರೇಟ್ ಮಾಡಬೇಕು, ಇನ್ನು ಕೆಲವು ಆಯ್ಕೆಗಳು ಮಾಡಬೇಕು. ಅದೆಲ್ಲ ಒಂದೊಂದಾಗಿ ನಾವು ನೋಡ್ಕೊಳ್ಳೋಣ. ಮೊದಲು ಈ ದಿನ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಒತ್ತಡ ಅನ್ನೋ ಒಂದು ಪ್ರಾಬ್ಲಮ್ ಇದೆ, ಸ್ಟ್ರೆಸ್, ಟೆನ್ಷನ್ ಅನ್ನೋ ಟ್ರಬಲ್ ಲೋಕದಲ್ಲಿದೆ. ಆ ಲೋಕದಲ್ಲಿ ಇದ್ದರೆ ನಾವು ಅದನ್ನು ಒಪ್ಕೋಬೇಕಾಗಿಲ್ಲ. ಅದಕ್ಕೆ ದೇವರು ನಮಗೆ ಬಿಡುಗಡೆ ಕೊಡ್ತಾರೆ. ಇದು ನಿವಾರಣೆ ಆಗುತ್ತೆ, ಇದೊಂದು ಪರ್ಮನೆಂಟ್ ಪ್ರಾಬ್ಲಮ್ಮು ನನ್ನ ಲೈಫಲ್ಲಿ ಯಾವಾಗ ಇರುತ್ತೆ ಅಂತ ಹೇಳಿ ಅಂದ್ಕೊಳ್ಬಾರ್ದು. ಇದಕ್ಕೆ ಒಂದು ಸೊಲ್ಯೂಷನ್ ಇದೆ ಬೈಬಲಲ್ಲಿ ಅಂತ ಮೊದಲು ಈ ದಿನ ಅದನ್ನು ಮಾತ್ರ ತಿಳ್ಕೊಳ್ಳಿ. ಬರುವಂಥ ವಾರಗಳಲ್ಲಿ ಇದನ್ನು ಹೇಗೆ ನಿವಾರಿಸೋದು, ನಾನು ಯಾವ ರೀತಿ ನಂಬಬೇಕು ದೇವರನ್ನ ಈ ವಿಷಯದಲ್ಲಿ, ಮತ್ತು ನಾನು ಏನು ಮಾಡಬೇಕು, ನನ್ನ ಭಾಗ ಏನು ಅದು ಹೇಳಿ ನಾವು ಒಂದು ಬರೋ ವಾರದಲ್ಲಿ ಇನ್ನೂ ಆಳವಾಗಿ ಧ್ಯಾನ ಮಾಡೋಣ. ಸೊ ದೇವ್ರ ಹತ್ರ ನಂಬಿ ನಿಮ್ಮ ಕಷ್ಟ, ಚಿಂತೆ, ಭಾರ ಎಲ್ಲ ದೇವ್ರ ಹತ್ರ ಹೇಳ್ಕೊಳ್ಳಿ. ದೇವರನ್ನು ನಂಬಿ, ದೇವರನ್ನು ನಂಬೋದು ಒಂದೇ ದಾರಿ. ನಾನೇ ಮಾಡ್ತೀನಿ ಅಂತ ಹೇಳಿ ಹೋಗಬಾರ್ದು. ಯಾಕೆಂದರೆ ನಾನು ಮಾಡೋದು ಕಷ್ಟ, ದೇವ್ರು ಮಾಡಿದ್ರೆ ಅದು ಈಸಿಯಾಗಿ ಮಾಡ್ತಾರೆ. ಸೊ ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.